ಈ ಪಂಚೆ ಗಿಂಚೆ ಎಲ್ಲ ಹಾಕೊಂಡು ಗುರು ಓಡಾಡೋದೇ ಕಷ್ಟ. ಗಾಳಿ ಬಂದರೆ ಫುಲ್ಲು ಹಾರ್ತಾ ಇರುತ್ತೆ. ಅವರು ಇಷ್ಟ ಆಗಿಲ್ಲ ಸಾಂಗ್ ಆಡಿದ್ದು, ನನಗೆ ಇವ್ರು ಇಷ್ಟ ಆದರು ಸಾಂಗ್ ಆಡಿದ್ದು. ಹಾಂ, ಮೈಕ್ ಒಂದು ಕೊಟ್ಟಿಲ್ಲ ಅಂತ ಅಷ್ಟೇ. ಬರೀ 5 ನಿಮಿಷ ಅಷ್ಟೇ, ಜಸ್ಟ್ 5 ಮಿನಿಟ್ಸಲ್ಲಿ ನಮ್ಮದು ಶಾಪಿಂಗ್ ಆಗೋಯ್ತು. ಈಗ ಸೈಕ್ ಏನು ಗೊತ್ತಾ, ಈಗ ತಾನೇ ಜಸ್ಟ್ HR ನೋಡಿದೆ. ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ. ನಿಮ್ಗೆ ಗೊತ್ತಲ್ಲ ನಾನೇನು ಸ್ಮೋಕ್ ಮಾಡಲ್ಲ ಅಂತ. ಸೊ ನನಗೆ ಈಗ ಸದ್ಯಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರೋರು ಇವರೇ. ಇದೊಂದು ತೊಗೊಂಡಿದ್ದೀವಿ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳ್ತೀರಾ? ಸೊ ಇವತ್ತು ಎತ್ನಿಕ್ ಡೇ. ಸೊ ಎಲ್ಲರೂ ಫುಲ್ಲು ಪಂಚೆ ಹಾಕೊಂಬನ್ನಿ, ಇಲ್ಲಾಂದರೆ ಕುರ್ತಾ ಆ ಥರ ಹಾಕೊಂಬನ್ನಿ ಅಂತ ಹೇಳಿದರು. ಸೊ ನಾನು ಹಾಕೊಂಬಂದಿದ್ದೀನಿ, ಬಟ್ ನನ್ನ ಟೀಮ್ ಮೇಟ್ಸು ಅಷ್ಟೊಂದು ಜನ ಇಲ್ಲ. ಪಾರ್ಸಲ್ ಇತ್ತು ಅಂತ ಹೇಳಿದ್ರು ನಮ್ಮ ಮ್ಯಾನೇಜರ್ದು. ಸೊ ಹೋಗ್ಬಿಟ್ಟು ತೊಗೊಂಬರ್ತಾಯಿದ್ದೀನಿ. ಸೊ ಅಲ್ಲಾದಮೇಲೆ ಮಧ್ಯಾಹ್ನ ಏನೋ ಇದೆ. ಸೊ ಮೇ ಬಿ 12:30 ಸಮಥಿಂಗ್ ಏನೋ ಇರಬೇಕು, ಲಂಚ್ ಎಲ್ಲ ಇರುತ್ತೆ. ಸೊ ಎಲ್ಲರೂ ಆವಾಗ ಬರ್ತಾರೆ, ಸೇರ್ತಾರೆ. ಸೊ ಅವಾಗ ಒಂದ್ಸಲ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆ್ಯಸ್ ಆಫ್ ನಾವು ಏನಂತಾರೆ, ಇಲ್ಲಿ ವ್ಲಾಗೆಲ್ಲ ಮಾಡ್ತಾಯಿದ್ರೆ ಎಲ್ಲರೂ ಮಕ ನೋಡ್ತಾರೆ. ಬಟ್ ಏನಂತಾರೆ, ನಾನು ಅದು ಓವರ್ಕಮ್ ಮಾಡಿಬಿಟ್ಟಿದ್ದೀನಿ. ಸೊ ಹೇಗೆ ಮಾತಾಡೋದು ಹೇಗೆ ಇದೆಲ್ಲ ಅಂತ. ಸೊ ಯೂಶ್ವಲಿ ನೋಡ್ಬೋದು ನೀವು. ಸೊ ಎಲ್ಲರೂ ಫೋಟೋಸ್ ಎಲ್ಲ ತೊಗೊತಿದ್ದಾರೆ, ಫೋಟೋಸು ವೀಡಿಯೋಸು ಅದೆಲ್ಲ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಅಲ್ಲಿವರೆಗೂ ಎಂಟ್ರ್ ಆದೆ. ಸೊ ಲಿಫ್ಟು, ಸೊ ನಮ್ಮದಿದೆ ಲಿಫ್ಟು. ಸೊ ಮೇಲೆ ಹೋಗಬೇಕು, ನಮ್ಮದು 8th ಫ್ಲೋರು. ಸೊ ಹೊತ್ಬಿಡೋಣ 8th ಫ್ಲೋರ್ ಅಂತ. ಸೊ ಏನಂತಾರೆ, ಇಲ್ಲ ಅಷ್ಟು ನಾನು ಮುಂಚೆ ಕಮ್ಮಿ ಅಷ್ಟು ಅಷ್ಟೊಂದು ಕೊಲೀಗ್ಸ್ ಇಲ್ಲ ಅಂದರೆ ನನ್ನ ಟೀಮಲ್ಲಿ. ಬಟ್ ಏನಂತಾರೆ, ಇರೋಷ್ಟು ಜನ ಏನಿದ್ದಾರೆ ಅವ್ರ ಜೊತೆ ಎಂಜಾಯ್ ಮಾಡೋದು ಕಲಿಬೇಕು. ಸೊ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ಸ್ವಲ್ಪ ತಲೆಯಿಂದ ತೆಗೆದಾಕ್ಬಿಟ್ಟು ಆರಾಮಾಗಿ ಖುಷಿಯಾಗಿ ನಿಮ್ಗೆ ಏನು ಅನಿಸುತ್ತೋ ಅದು ಖುಷಿ ಕೊಡುತ್ತೋ ಅದು ಮಾಡ್ತಾ ಇರಬೇಕು. ಸೊ ಸ್ವಲ್ಪ ಫಂಬಲ್ ಆಗ್ತಾ ಇರ್ತೀವಿ, ಪರವಾಗಿಲ್ಲ. ನೆಕ್ಸ್ಟು ನಮ್ಮ ಟೀಮ್ ಮೇಟ್ಸು ಮತ್ತು ಎಷ್ಟು ಜನ ಇದ್ದಾರೆ ಹಿಂಗೆ ಅದೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್. ಇಲ್ಲ ಸೊ ನಮ್ಮ ಮ್ಯಾನೇಜರ್ ಏನೋ ಗಿಫ್ಟ್ ಅಂತೇನೋ ಕೊಟ್ಟಿದ್ದಾರೆ. ಸೊ ಇವ್ರಿಗೆಲ್ಲ, ಸೊ ನನಗಂತೆ ಇವ್ರು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ. ಸೊ ಏನಿರ್ಬೋದು ಜಸ್ಟ್ ಗೆಸ್ ಮಾಡ್ತಾರೆ ಅಷ್ಟೇ. ಸೊ ಲ್ಯಾಪ್ಟಾಪ್ ಏನೂ ಇರೋಲ್ಲ, ಓನ್ಲಿ ಸ್ವೀಟ್ಸ್ ಐ ಥಿಂಕ್. ಸೊ ಇವ್ರಿಗೆ ಕನ್ನಡ ಬರೋಲ್ಲ, ಬಟ್ ಏನೇನೋ ಕಳಿಸಿದ್ದಾರೆ. ಸೊ ಇಟ್ಸ್ ಅ ನೈಸ್ ಒನ್, ಚೆನ್ನಾಗಿದೆ. ಸೊ ನಾನು ನಿನ್ನೆ ನೋಡ್ತಿದ್ದೆ ಆ್ಯಕ್ಚುಲಿ ನನ್ನ ಹಳೆ ಕಂಪ್ನೀಲಿ. ಸೊ ಅವ್ರ ಸ್ಟೇಟಸ್ ಎಲ್ಲ ಹಾಕ್ಬೇಕಂದ್ರೆ ಬೇರೆ ಏನೋ ಸ್ವೀಟ್ಸು ಅದು ಇದು ಹಾಕಿದ್ರು. ಸೊ ಪರವಾಗಿಲ್ಲ, ಇಲ್ಲೂ ಏನೇನೋ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜರು. ಒಳ್ಳೆಯವ್ರು ನೋಡಿ, ನಮ್ಮ ಕೊಲೀಗ್ಸ್ ಮೆಂಬರ್ಸ್ ಏನಿದ್ದಾರೆ. ಇದೆ ನನ್ನ ಆಫೀಸು ಸದ್ಯಕ್ಕೆ. ಅಲ್ಲಿ ಲಾಸ್ಟಲ್ಲಿ ನಾನು ಕೂತ್ಕೊಂಡಿರ್ತೀನಿ ಆ ಕಡೆ. ಓಕೆ, ಇಲ್ಲಿ ವೀಡಿಯೋ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಏನಂತಾರೆ, ಇಲ್ಲಿ ಆಲ್ರೆಡಿ 12:30ಗೆ ಊಟಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಆಗಿದೆ. ಸೊ ವೀಡಿಯೋಸ್ ಎಲ್ಲ ಹೆಂಗೆ ಬಂದಿದೆ ಅಂತ ನೆಕ್ಸ್ಟ್ ಹಾಕ್ತೀನಿ ನಾನು, ನೋಡಿ ಹೇಗಿದೆ ಅಂತ. ಸೊ ನನಗೆ ಈಗ ಸದ್ಯಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರೋರು ಇವರೇ. ಸೊ ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ HR. ಸೊ ಹೆಲ್ಪ್ ಮಾಡ್ತಾಯಿದ್ದಾರೆ, ಜಸ್ಟ್ ವೀಡಿಯೋ ಶೂಟ್ ಮಾಡೋಕ್ಕಷ್ಟೇ ಅಪ್ಪ, ಬೇರೆ ಇನ್ನೆಂತಗೂ ಅಲ್ಲ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತದೆ. ಅರೇಂಜ್ಮೆಂಟ್ಸ್ ಆದಮೇಲೆ ಊಟಕ್ಕೆ ಎಲ್ಲ ಬರ್ತಾರೆ ಜನ. ಸೊ ಇಲ್ಲಿ ಜಾಸ್ತಿ ಜನ ಏನಂತಾರೆ ಪಂಚೆ ಇದೆಲ್ಲ ಹಾಕಿಲ್ಲ. ಸೊ ನೋಡ್ಬೋದು ಕುರ್ತಾ ಎಲ್ಲ ಹಾಕಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟು ಬಂದಮೇಲೆ ಹೆಂಗಿರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ, ಎಲ್ಲ ಏನೇನು ಬಟ್ಟೆ ಹಾಕಿದ್ದಾರೆ ಅಂತ. ಸೊ ಊಟ ಎಲ್ಲ ಆಯಿತು. ಊಟ ಅಂದಮೇಲೆ ಇವಾಗ ಒಂದು ಸ್ವಲ್ಪ ವಾಕಿಂಗ್ ಹೋಗಬೇಕು. ಬಟ್ ಆದರೆ ಈ ಬಟ್ಟೆಯಲ್ಲಿ ವಾಕಿಂಗ್ ಹೋಗ್ಬೇಕಾ ಬೇಡವಾ ಅನ್ನೋದು ಒಂದು ಸ್ವಲ್ಪ ಯೋಚನೆ ಆಗಿದೆ. ಸೊ ಯಾಕಂದರೆ ಇದೆಲ್ಲ ಪಂಚೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಪಂಚೆ ಹಾಕೊಂಡ್ಮೇಲೆ ನಡೆಯೋದು ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕು. ಅದಕ್ಕೋಸ್ಕರ ಆದರೂ ಸ್ವಲ್ಪ ವಾಕಿಂಗ್ ಹೋಗ್ತೀನಿ, ಪರವಾಗಿಲ್ಲ. ಅಲ್ಲಿ ಕೆಳಗಡೆ ವಾಕಿಂಗ್ ಮಾಡ್ಬೇಕಂತ ಸಿಗೋಣ. ಈಗ ಸೈಕ್ ಏನು ಗೊತ್ತಾ, ಈಗ ತಾನೇ ಜಸ್ಟ್ HR ನೋಡಿದೆ, ಅಂದರೆ HR ಮ್ಯಾನೇಜರು. ಸೊ ಫಸ್ಟ್ ಟೈಮ್ ಪರವಾಗಿಲ್ಲ ಏನೋ ಮಾತಾಡಿದ್ರು. ಬಟ್ ನಾನು ಏನಂತ ಮಾತಾಡೋದು ಗುರು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಈಗ ವಾಕಿಂಗ್ ಹೋಗೋಣ ಬನ್ನಿ, ಲಿಫ್ಟೆಲ್ಲ ಓಪನ್ ಆಗುತ್ತೆ ನೋಡಿ. ಸೊ ಏನಂತಾರೆ ನೋಡ್ಬೋದು, ಇದು ನಮ್ಮದು ಆಫೀಸ್ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗು. ಸೊ ವಾಕಿಂಗ್ ಸ್ಪಾಟ್ ಅಂತ ಏನು ದೊಡ್ಡದಾಗಿ ಏನಿಲ್ಲ. ಸೊ ನಾರ್ಮಲ್ ಏನಂತಾರೆ ಜನ ಓಡಾಡೋಕ್ಕೆ ಮತ್ತು ಗಾಡಿಗಳು ಓಡಾಡೋಕ್ಕೆ ಸೊ ಈ ಥರ ಇರುತ್ತೆ. ಇಲ್ಲೊಂದು ಕೆಳಗಡೆ ಇನ್ನೊಂದು ಚಿಕ್ಕ ಕಂಪ್ನಿ ಇದೆ. ಸೊ ನನ್ನ ನೋಡ್ಬೋದು ನಾನು ಇಲ್ಲಿ ಯಾವ ಬಟ್ಟೆ ಹಾಕಿದ್ದೀನಿ ಏನು ಎಲ್ಲ ಅಂತ. ಯಪ್ಪ, ಈ ಪಂಚೆ ಗಿಂಚೆ ಎಲ್ಲ ಹಾಕೊಂಡು ಗುರು ಓಡಾಡೋದೇ ಕಷ್ಟ. ಗಾಳಿ ಬಂದರೆ ಫುಲ್ಲು ಹಾರ್ತಾ ಇರುತ್ತೆ. ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ಅಟ್ಲೀಸ್ಟ್ ಒಂದು ರೌಂಡ್ ಹಾಕೋಣ ಪಂಚೆಯಲ್ಲಿ, ನೋಡೋಣ ಹೆಂಗೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಅಷ್ಟೇ.
ಸೊ ಏನು ಈಗ ಕೆಳಗಡೆ ಎಲ್ಲ ಕ್ರೌಡ್ ಇಲ್ಲ, ಆ್ಯಕ್ಚುಲಿ ಎಲ್ಲ ಮೇಲೆಗಡೆ ಹೋಗ್ಬಿಟ್ಟಿದ್ದಾರೆ, ಅಂದರೆ ಮೇಲೆ ಇನ್ ದ ಸೆನ್ಸ್ ಟೆರೆಸ್ ಫ್ಲೋರಲ್ಲಿ. ಸೊ ಊಟ ಅರೇಂಜ್ ಮಾಡಿದ್ದಾರೆ, ಅಲ್ಲೆಲ್ಲರೂ ಬ್ಯುಸಿ ಇದ್ದಾರೆ. ಸೊ ಆ ಗ್ಯಾಪಲ್ಲಿ ಒಂದು ರೌಂಡ್ ವಾಕ್ ಮಾಡಿಕೊಂಡು ಹಾಗೆ ನಿಮಗೆಲ್ಲ ಲೈಕ್ ಆಫೀಸ್ ಸರೌಂಡಿಂಗ್ಸ್ ಹೆಂಗಿದೆ ಅಂತ ತೋರಿಸೋಣ ಅಂತ ಅಷ್ಟೇ. ಸೊ ಏನಂತಾರೆ, ಇಷ್ಟ ಆದರೆ ಹೇಳಿ. ಆ್ಯಂಡ್ ಬೇರೆ ಯಾವ ಥರ ಲೈಕ್ ವೀಡಿಯೋಸು ಇಲ್ಲ ಕಂಟೆಂಟ್ ಮಾಡಬೇಕು, ಸೊ ಅದನ್ನು ನೀವು ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿ. ಸೊ ಸಜೆಸ್ಟ್ ಮಾಡಿದ್ರೆ ಬೇಸ್ಡ್ ಆನ್ ದಟ್ ನಾನು ಅದ್ರ ಥರ ಲೈಕ್ ಆ ಕಂಟೆಂಟ್ ಯಾವ ಥರ ಮಾಡ್ಬೋದು ನಾನು ಅಂತ ನನಗೂ ಒಂದು ಐಡಿಯಾ ಬಂದು ಆ ಕಂಟೆಂಟ್ ಮಾಡ್ತೀನಿ. ನಮಗೆ ಫೋಟೋಶೂಟ್ಗೆಲ್ಲ ಮಸ್ತಾಗಿರೋ ಸ್ಪಾಟ್ ಏನಿಲ್ಲ, ಬಟ್ ಇಲ್ಲೊಂದು ಕಡೆ ಇದೆ ನೋಡಿ, ಇದೊಂದು ಮಾಡ್ಬೋದು. ಇಲ್ಲೊಂದು ಚಿಕ್ಕದಾಗೆ ಇಲ್ಲೊಂದು ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ. ಅಲ್ಲೊಂದು ಇದೆಯಲ್ಲ, ಅದು ಸ್ಮೋಕಿಂಗ್ ಏರಿಯಾ, ಸ್ಮೋಕಿಂಗ್ ಝೋನ್ ಆ್ಯಕ್ಚುಲಿ ಅದು. ಬಟ್ ನಿಮ್ಗೆ ಗೊತ್ತಲ್ಲ ನಾನೇನು ಸ್ಮೋಕ್ ಮಾಡಲ್ಲ ಅಂತ. ಬಟ್ ಅದರಲ್ಲಿ ಹೋಗಿ ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಅವಾಗ ಹೋಗಿ ಕುತ್ಕೊತಾ ಇರ್ತೀನಿ ಅಲ್ಲಿ, ಅಂದರೆ ಈವ್ನಿಂಗ್ ಟೈಮು, ಇಲ್ಲಾಂದರೆ ಈ ಥರ ಬಿಸಿಲಿರುತ್ತಲ್ಲ ಆ ಟೈಮಲ್ಲಿ. ಆ್ಯಂಡ್ ನನ್ನ ಟೀಮ್ಮೇಟ್ಸ್ನ ಕವರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅವ್ರು ಬ್ಯುಸಿ ಇದ್ದಾರೆ ಆ್ಯಕ್ಚುಲಿ. ನನಗೂ ಸ್ವಲ್ಪ ಕೆಲಸ ಇದೆ, ಬಟ್ ಆಮೇಲೆ ಮಾಡಿದ್ರೆ ಆಯಿತು. ಬಟ್ ಅವ್ರಿಗೆ ಕಂಪಲ್ಸರಿ ಮಾಡಲೇಬೇಕೀಗ. ಬಟ್ ಅದಾದಮೇಲೆ ತೋರಿಸ್ತೀನಿ ನಾನು ಅವ್ರನ್ನೂ ಟೀಮ್ಮೇಟ್ಸು. ಆ್ಯಕ್ಚುಲಿ ದೇ ಆರ್ ವೆರಿ ಸ್ವೀಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೆನ್ಷನ್ ಮಾಡಿಲ್ಲ, ನಂಗೆ ಆ್ಯಕ್ಚುಲಿ ಗಿಫ್ಟು ನನ್ನ ಕಂಪ್ನಿಯಿಂದ ಕೊಟ್ಟಿರಲಿಲ್ಲ. ಬಟ್ ನಮ್ಮ ಮ್ಯಾನೇಜರು ಮತ್ತು ಕೊಲೀಗ್ಸ್ ಎಲ್ಲ ಇನಿಷಿಯೇಟಿವ್ ತಗೊಂಡು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನನ್ನ ಮ್ಯಾನೇಜರ್ ಕೂಡ ತುಂಬಾ ಒಳ್ಳೆಯವರು. ಅವರು ಇವತ್ತು ಬಂದಿಲ್ಲ, ಬಟ್ ಬಂದಾಗ ಒಂದ್ಸಲಿ ತೋರಿಸ್ತೀನಿ ನಿಮಗೆ, ಓಕೆನಾ? ಸಿಗೋಣ. ಸೊ ಈಗೇನಂತಾರೆ, ನನಗೆ ರ್ಯಾಂಡಮ್ ಅಲ್ಲ, ಇಲ್ಲಿ ಸ್ವಲ್ಪ ಕೆಲಸ ಮಾಡೋರು ಲೈಕ್ ನೈಸ್ ಡ್ರೆಸ್ ಅಂತ ಹೇಳಿದ್ರು. ಸೊ ಏನಂತಾರೆ, ಕೆಲವೊಬ್ರು ಇನಿಷಿಯೇಟಿವ್ ತೊಗೊಳ್ಳಲ್ಲ, ಚೆನ್ನಾಗಿ ಕಾಣಿಸಿದ್ರು ಕೂಡ ಚೆನ್ನಾಗಿ ಕಾಣಿಸಿದ್ವಿ ಅಂತ ಹೇಳೋಕ್ಕೆ. ಬಟ್ ಈಗ ಹೇಳ್ತಾರಲ್ಲ, ಅದೇ ಖುಷಿ ನಮಗೆ. ಹೋಗ್ತದೆ ಎಲ್ಲ ನೋಡ್ತಾ ಇದ್ದಾರೆ, ಏನು ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಆಫೀಸಲ್ಲಿ. ಏನಪ್ಪ ಇವನು ಕೆಲಸ ಮಾಡ್ತಾ ಇದ್ದಾನೆ, ಆಯಿತು ವ್ಲಾಗ್ ಮಾಡ್ತಾ ಇದ್ದಾನೆ ಅಂತ. ಗುರು, ನಾನು ಕೆಲಸ ಮಾಡೋ ಟೈಮಲ್ಲಿ ಮಾಡ್ತೀನಿ, ಈಗ ಫ್ರೀ ಟೈಮು. ಸೊ ಈ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಅದರಲ್ಲೇನು ತಪ್ಪಿಲ್ಲ ಅನ್ಕೋತೀನಿ. ಬಟ್ ಸ್ವಲ್ಪ ಕರೇಜ್ ಬೇಕು ಆ್ಯಕ್ಚುಲಿ, ಬಿಕಾಸ್ ಜನ ಏನೋ ನಾನು ಕ್ರೈಮ್ ಮಾಡ್ತಾ ಇದ್ದೀನಿ ಅನ್ನೋ ಥರನೇ ನೋಡ್ತಾರೆ. ಬನ್ನಿ ಆಫೀಸ್ ಒಳಗೆ ಹೆಂಗಿದೆ ಅಂತ ಕರ್ಕೊಂಡು ಹೋಗ್ತೀನಿ. ಬಟ್ ಅಲ್ಲಿ ಮಾತಾಡ್ಬೋದಾ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ನೋಡೋಷ್ಟು ಗೊತ್ತಿಲ್ಲದಿರೋ ವೀಡಿಯೋ ಮಾಡ್ತೀನಿ ಬನ್ನಿ. ಓಕೆ, ಇದೇ ನಮ್ಮ ಆಫೀಸು. ಸೊ ಅಲ್ಲಿ ಮಾತಾಡಿಲ್ಲ, ಯಾಕಂದರೆ ಸುಮ್ಮನೆ ಏನಾದರೂ ಅನ್ಕೊತಾರೆ ಅಂತ. ಎಂಟ್ರೆನ್ಸ್, ನಮ್ಮದು ಆಫೀಸ್ ಎಂಟ್ರೆನ್ಸ್ ಹಿಂಗಿದೆ, ನೋಡ್ಬೋದು. ಡಿ ಮಾರ್ಟಿಗೆ ಏನಂತಾರೆ, ಫಸ್ಟ್ ಟೈಮು ಧೋತಿ ಅಂದರೆ ಪಂಚೆ ಶರ್ಟ್ ಹಾಕೊಂಡು ಹೋಗ್ತಾರೆ. ಒಂಥರ ಡಿಫ್ರೆಂಟ್, ಒಂಥರ ಫುಲ್ಲು ಡಿಫ್ರೆಂಟ್ ಫೀಲಿಂಗು. ಸೊ ಇಲ್ಲಿರೋ ಜನನೂ ಏನಂತಾರೆ, ಫುಲ್ಲು ಯಾರಪ್ಪ ಅವನು ಪಂಚೆ ಗಿಂಚೆಲ್ಲ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಅನ್ಕೊತವ್ರೆ. ಸೊ ಅಲೋ ಇದೆಯೋ ಇಲ್ವೋ ನೋಡೋಣ. ಸೊ ಏನಂತಾರೆ, ಪಂಚೆ ಹಾಕೊಂಡು ಬಂದರೆ ಅಲೋ ಮಾಡ್ತಾರಾ ಅಥವಾ ಇಲ್ವಾ ನೋಡೋಣ. ಅಲೋ ಮಾಡಿಲ್ಲ ಅಂದರೆ ಗುರು ನಿಜ ಬ್ಯಾಂಗ್ಳೂರು ಇಷ್ಟೊಂದು ಸೈಕಾಗಿದೆ ಅಂತ ಅನ್ಕೋಬೇಕು. ಜನದ ರಿಯಾಕ್ಷನೇ ಇಲ್ಲ. ಆ್ಯಕ್ಚುಲಿ ನನ್ನ ಕೊಲೀಗ್ ಏನಂತಾರೆ, ಅವರು ಏನಾದರೂ ದೀಪಾವಳಿಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಡಿಮಾರ್ಟಿಗೆ ಕರ್ಕೊಂಬಂದಿದ್ದಾರೆ. ಸೊ ಏನಾದ್ರು ಐಟಮ್ ಸಿಕ್ಕಿದ್ರೆ ಲೈಕ್ ಮನೆಗೆ ತೊಗೊಂಡೋಗೋಕ್ಕೆ ಅಂತ. ಸೊ ಇಲ್ಲಿನ ಜನ ಎಲ್ಲ ಫುಲ್ಲು ದೀಪಾವಳಿಗೆ ಅವ್ರವ್ರ ಮನೆಗೆ ಏನೇನಂತಾರೆ ಐಟಮ್ಗಳನ್ನ ತೊಗೊಂಡೋಗೋಕ್ಕೆ, ಗ್ರಾಸರಿ ಆಗಿರ್ಬೋದು ಇಲ್ಲ ಡೆಕೋರೇಟಿವ್ ಐಟಮ್ ಆಗಿರ್ಬೋದು, ತೊಗೊಂಡೋಗೋಕ್ಕೆ ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಕ್ರೌಡು ಓಕೆ, ಜನ ಇದ್ದಾರೆ, ಖಾಲಿ ಅನ್ನೋ ಥರ ಏನಿಲ್ಲ. ಸೊ ಇದೇನೋ ಒಂದು ಬಾಕ್ಸ್ ಐತೆ, ಏನಂತ ಗೊತ್ತಿಲ್ಲ. ಏನೇನೋ ತಗೊಳ್ಳೋಣ ಅಂತ ಬಂದ್ವಿ, ಬಟ್ ಏನಂತಾರೆ ಜಸ್ಟ್ ಇದೊಂದು ತೊಗೊಂಡಿದ್ದೀವಿ ಅಷ್ಟೇ. ಏನೋ ಕ್ಯಾಂಡಲ್ಸು, ಬೇರೆ ಇನ್ನೇನು ಹುಡುಕಿದ್ರಿ, ಬೇರೆ ಏನೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಇದೊಂದು ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಏನಂತಾರೆ, ಬಿಟ್ಟರೆ ಈ ದೀಪ ಥರದ್ದು ಏನೇನೋ ಐತೆ. ಜನ ಎಲ್ಲ ಸೈಕ್ ಆಗಿಬಿಡ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಅವ್ರ ಹತ್ರನೇ ಇಟ್ಕೊಂಡ್ರೆ, ಯಾಕಪ್ಪ ನಮ್ಮನ್ನೇ ವೀಡಿಯೋ ಮಾಡ್ತಾಯಿದ್ದೆ ಅಂತ ಜಗಳ ಮಾಡೋ ರೇಂಜಲ್ಲಿ ಅವ್ರೆ. ನಾನು ಹಿಂದೆ ಇರೋವಂತೂ ಫುಲ್ಲು ಸೈಕ್ ಮಾಡ್ತವ್ರೆ, ಬಂದು ಆಗಿಂದ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಜನ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಸೊ ಏನಂತಾರೆ, ಇಲ್ಲಿರೋರು ಅಷ್ಟೇ ನೋಡ್ಬೋದು. ಸೊ ಮೈಕ್ ಹಿಂದಿರೋ ಕಾರಣ ಏನಂತಾರೆ ಪ್ರಾಪರಾಗಿ ವಾಯ್ಸು ಗೊತ್ತಾಗಲ್ಲ, ಬಟ್ ಎಷ್ಟು ಕೇಳಿಸುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ, ಅದೇ ಒಳ್ಳೆ. ಓಕೆ, ಬರೀ 5 ನಿಮಿಷ ಅಷ್ಟೇ, ಜಸ್ಟ್ 5 ಮಿನಿಟ್ಸಲ್ಲಿ ನಮ್ಮದು ಶಾಪಿಂಗ್ ಆಗೋಯಿತು. ಜಾಸ್ತಿ ಹೊತ್ತೇನು ತೊಗೊಂಡಿಲ್ಲ, ಒಂದು ಕ್ಯಾಂಡಲ್ ಸೆಟ್ ಅಷ್ಟೇ ತೊಗೊಂಡಿರೋದು, ಒಂದು 50 ಪೀಸಸ್ದು. ಸೊ ಜನ ಏನಂತಾರೆ ಗುರು, ಮುಂಚೆ ಆದರೆ ಜನ ನೋಡಿದ್ರೆ ಏನು ಅನ್ಕೋತಾರೆ, ಹಾಗೆ ಹಿಂಗೆ ಏನಾದ್ರು ಟೆನ್ಷನ್ಸ್ ಇತ್ತು. ಬಟ್ ಆದರೆ ಇವಾಗೆಲ್ಲ ಆ ಥರ ಟೆನ್ಷನ್ಸ್ ಏನಿಲ್ಲ, ಯಾರು ನೋಡಿದ್ರೆ ಏನು ಹಾಗೆ ಅನ್ನೋ ಥರ ಫೀಲು. ಸೊ ಎಲ್ಲರೂ ಅಷ್ಟೇ, ಯಾರು ವ್ಲಾಗ್ ಮಾಡ್ತಿರೋ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಇರಿದಿರೋ
ಜನ ಏನೋ ನೋಡ್ತಾರೆ ಏನಾರು ಅನ್ಕೊತಾರೆ ಅನ್ನೋದು ತಲೆಯಿಂದ ಫಸ್ಟ್ ತೆಗ್ದಾಕ್ಬಿಡಿ. ಸೊ ಕಾನ್ಫಿಡೆಂಟ್ ಆಗಿರಿ, ಏನೇ ಮಾತಾಡ್ಬೇಕಂದ್ರು ಸ್ಪಷ್ಟತೆ ಇರಲಿ ಅಷ್ಟೇ. ಸೊ ಆಫೀಸ್ಗೆ ಮತ್ತೆ ಹೋಗ್ತೀನಿ, ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೋಣ, ಬಾಯ್. ಸೊ ಒಬ್ಬರು ಗಿಟಾರಿಸ್ಟ್ ಬಂದಿದ್ದಾರೆ. ಸೊ ಹೆಂಗೆ ಪ್ಲೇ ಮಾಡ್ತಾರೆ ಗೊತ್ತಿಲ್ಲ. ಫುಲ್ಲು ನಮ್ಮ HR ಅವ್ರಿಗೆ ಸಕ್ಕತ್ತಾಗಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ ಏನು ಕತೆ ಅಂತ. ಜನ ಕ್ರೌಡ್ ನೋಡ್ಬೋದು. ಫುಲ್ಲು ಅಣ್ಣ ಫುಲ್ಲು ಜೋಶಲ್ಲಿ ಆಡ್ತಾ ಇದ್ದಾನೆ. ಎಲ್ಲರೂ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದರೆ ಲಿಟ್ರಲಿ ಯಾವುದೋ ಅರ್ಜುನ್ ಜನ್ಯ ಕಾನ್ಸರ್ಟ್ಗೆ ಬಂದಿರೋ ಥರ ಫುಲ್ ಕೇಳ್ತಾ ಇದ್ದಾರೆ. ಬಟ್ ಅಲ್ಲಿಗಿಂತ ನಮ್ಗೆ ಇಲ್ಲಿ ಸಖತ್ತಾಗಿ ಸಾಂಗ್ ಆಡ್ತಾ ಇದ್ದಾರೆ. ನಮ್ಗೆ ಅವರು ಇಷ್ಟ ಆಗಿಲ್ಲ ಸಾಂಗ್ ಆಡಿದ್ದು, ನನಗೆ ಇವ್ರು ಇಷ್ಟ ಆದರು ಸಾಂಗ್ ಆಡಿದ್ದು. ಹಾಂ, ಮೈಕ್ ಒಂದು ಕೊಟ್ಟಿಲ್ಲ ಅಂತ ಅಷ್ಟೇ. ಫೈನಲಿ ಬ್ರೋ ಕನ್ನಡ ಸಾಂಗ್ ಆಡ್ತಾ ಇದ್ದಾರೆ. ಬಟ್ ನಿಮ್ಗೆ ಕೇಳಿಸ್ತಲ್ಲ ಅನಿಸುತ್ತೆ. ನಮ್ಮ HR ಮ್ಯಾನೇಜರು ಜನ ಫುಲ್ಲು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ತಾರೆ ನೋಡಿ, ಕನ್ನಡ ಸಾಂಗ್ ಅಂತ. ತುಂಬ ಜನ ಏನು ಇನಿಷಿಯೇಟಿವ್ ತಗೋತಲ್ಲ ಬ್ರೋ, ಈಗ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಫೈನಲಿ ಕನ್ನಡ ಸಾಂಗ್ ಅಕ್ಕ, ಫೈನಲಿ ಕನ್ನಡ ಸಾಂಗ್ ಆಡ್ತಾರೆ. ಆ್ಯಕ್ಚುಲಿ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ನನಗೆ ಫೀಮೇಲ್ ವರ್ಷನ್ ಆಡ್ತಾ ಇದ್ದಾರೆ ಇವರು. ಹ್ಯಾಟ್ಸ್ ಆಫ್ ಟು ಸಿಸ್ಟರ್, ಬಿಕಾಸ್ ಕನ್ನಡದವ್ರು ಎಷ್ಟೊಂದು ಜನ ಇದ್ದರೂ ಬಂದು ಸಾಂಗ್ ಯಾವುದೋ ಆಡ್ತಾರಲ್ಲ, ಅಟ್ಲೀಸ್ಟ್ ಇವರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸಾಂಗ್ ಪ್ರೋಗ್ರಾಮ್ ಎಲ್ಲ ಮುಗಿದೋಯ್ತು ಅಷ್ಟೇ. ಇವಾಗ ಬ್ಯಾಕ್ ಟು ವರ್ಕ್, ಸಿಗೋಣ ಅಲ್ಲಿ.